ಎಲ್ಲ ತಾಲೂಕು ಕಾನೂನು ಸೇವಾ ಸಮಿತಿಗಳ ಅಡಿ ಕೆಲಸ ಮಾಡುವಂತ ನ್ಯಾಯಾಧೀಶರುಗಳು ಅಲ್ಲಿ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಹಲವಾರು ಇದರ ಪ್ರೆಸ್ ಮೀಟ್ ಗಳನ್ನ ಮಾಡಿ ಅವರು ಕೂಡ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸುವಂತ ಕೆಲಸ ಮಾಡಿದ್ದಾರೆ. 14ಕ್ಕೆ ಬೃಹತ್ ಲೋಕ ಅದಾಲತ್ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ 2026ನೇ ಸಾಲಿನ ಮೊದಲ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 14ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಸಾರ್ವಜನಿಕರು ಅದಾಲತ್ನಲ್ಲಿ ಭಾಗವಹಿಸಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಮೂಲಕ ಸದುಪಯೋಗಪಡಿಸಿಕೊಳ್ಳಲು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಟಿಪಿ ರಾಮಲಿಂಗೇಗೌಡ ಅವರು ತಿಳಿಸಿದರು. ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. 12222 ಜಿಲ್ಲೆಯ ನ್ಯಾಯಾಲಯಗಳಲ್ಲಿ 49,000ಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಇವುಗಳ ಪೈಕಿ ಈಗಾಗಲೇ ಲೋಕ ಅದಾಲತ್ಗೆ ಈ ಬಾರಿ ತೆಗೆದುಕೊಳ್ಳಲು ಪ್ರಕರಣಗಳನ್ನು ಗುರುತಿಸಲಾಗಿದೆ. ಮಾರ್ಚ್ 13ನೇ ತಾರೀಕಿನವರೆಗೂ ಇನ್ನೂ ಹೆಚ್ಚಿನ ಪ್ರಕರಣಗಳು ಅದಾಲತ್ಗೆ ಬರುವ ನಿರೀಕ್ಷೆ ಇದೆ. ಒಟ್ಟಾರೆ ಮಾರ್ಚ್ 14ರ ಅದಾಲತ್ನಲ್ಲಿ 12,000ಕ್ಕೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಇದ್ದು, ಜಿಲ್ಲೆಯ ನಾಗರಿಕರು ಸೇವೆಯನ್ನು ಪ್ರಕರಣಗಳ ತ್ವರಿತ ಇತ್ಯರ್ಥ ಮಾಡುವ ಮೂಲಕ ಮಾಡಲಾಗುವುದು. ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬಂದಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳು ಬೆಳಕಿಗೆ ತನ್ನಿ, ಆಗ ಸಕ್ಷಮ ಪ್ರಾಧಿಕಾರಗಳು ಹಾಗೂ ಅಧಿಕಾರಿಗಳು ಪರಿಹರಿಸುವ ಪ್ರಯತ್ನ ಮಾಡಲಿದ್ದಾರೆ. ಈ ಕುರಿತು ಸೂಚನೆಗಳನ್ನು ಸಹ ಈಗಾಗಲೇ ಜಿಲ್ಲಾಡಳಿತಕ್ಕೆ ನೀಡಲಾಗಿದೆ. ಒಂದು ವೇಳೆ ಸಕ್ಷಮ ಪ್ರಾಧಿಕಾರಗಳು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಅಹವಾಲುಗಳಿಗೆ ಸ್ಪಂದಿಸದೇ ಇದ್ದರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಮಾಹಿತಿ ನೀಡಲು ಮಾಧ್ಯಮ ಪ್ರತಿನಿಧಿಗಳಲ್ಲಿ ನ್ಯಾಯಾಧೀಶರು ಮನವಿ ಮಾಡಿದರು. ಮಾರ್ಚ್ 14ರ ಅದಾಲತ್ನಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಸಾರ್ವಜನಿಕರು ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದರು. ರಾಷ್ಟ್ರೀಯ ಲೋಕ ಅದಾಲತ್ಗೆ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಮೀಟಿಂಗ್ಗಳನ್ನ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಜೊತೆ ಅಧಿಕಾರಿಗಳೊಂದಿಗೆ ಮತ್ತೆ ಬ್ಯಾಂಕ್ನವರು, MVC ಪ್ಯಾನಲ್ ಅಡ್ವೊಕೇಟ್ಸು, KSRTC ಪ್ಯಾನಲ್ ಅಡ್ವೊಕೇಟ್ಸು, ರೆವಿನ್ಯೂಗೆ ಸಂಬಂಧಿಸಿದಂತೆ ನಾವು ಅಸಿಸ್ಟೆಂಟ್ ಕಮಿಷನ್ ಅವರು ಮತ್ತು DC ಅವ್ರ ಜೊತೆ, ಪೊಲೀಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾವು ಪೊಲೀಸ್ನವ್ರ ಜೊತೆ ಎಲ್ಲ ಪ್ರಿಲಿಮಿನರಿ ಮೀಟಿಂಗ್ನ ಮಾಡಿ ಆ ಬಗ್ಗೆ ಯಶಸ್ವಿಗೊಳಿಸಲಿಕ್ಕೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬಾರಿ ನಾವು ಸಾಕಷ್ಟು ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ದು 7,171 ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ವಿ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನ ವಿಲೇವಾರಿ ಮಾಡಬೇಕು ಅಂತೇಳಿ ನಾವು ಮನಸ್ಕೊಂಡಿದ್ವಿ. ಕಳೆದ ಬಾರಿ 10,000 ಪ್ರಕರಣಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಈ ಬಾರಿ ಅದಕ್ಕಿಂತ ಜಾಸ್ತಿ ಅಂದ್ರೆ 12,222 ಪ್ರಕರಣಗಳನ್ನ ಐಡೆಂಟಿಫೈ ಮಾಡಿದ್ವಿ. ಈಗ ಆಲ್ರೆಡಿ ನಮ್ಮ ಹತ್ರ ಮ್ಯಾಟರ್ಗಳು ಸೆಟ್ಲ್ ಆಗಿ ರಿಪೋರ್ಟ್ ಮಾಡಿರುವಂಥದ್ದು 3,786 ಪ್ರಕರಣಗಳು ರಿಪೋರ್ಟ್ ಆಗಿದೆ. ಇನ್ನು ಉಳಿದ ಪ್ರಕರಣಗಳು ಏನಿದೆ ಕಳೆದ ಬಾರಿಗಳಿಂದ ದಾಖಲೆ ಹೆಚ್ಚಿನ ಪ್ರಕರಣ ವಿಲೇವಾರಿ ಮಾಡಲಿಕ್ಕೆ ಕಾರ್ಯ ನಡೀತಾ ಇದೆ. ನಮ್ಮ ನಿನ್ನೆ ಕೂಡ ನಾನು ನಮ್ಮ ನ್ಯಾಯಾಧೀಶರ ಜೊತೆ ಮೀಟಿಂಗ್ ಮಾಡಿದಾಗ ಅವರೆಲ್ಲ ಹೇಳಿದ್ದಾರೆ, ಈ ವೀಕಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ನಾವು ಪೋಸ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೆಚ್ಚಿನ ಮಾತುಕತೆ ಹಾಗೆಲ್ಲ ಒಂದು ಫೈನಲ್ ಹಂತಕ್ಕೆ ಬಂದದ್ದು ಮತ್ತೆ 14ನೇ ದಿವಸಕ್ಕೆ ನಾವು ಅದನ್ನು ಪೋಸ್ಟ್ ಮಾಡ್ಕೊಂಡು ಅವತ್ತು ರಿಪೋರ್ಟ್ ಮಾಡ್ತೀವಿ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಎರಡನೇದಾಗಿ ಈ ಬಾರಿ ನಮ್ಮಲ್ಲಿ ಹೆಚ್ಚಿನ ನ್ಯಾಯಾಧೀಶರುಗಳು 2 ಮಹಿಳಾ ಅಧಿಕಾರಿಗಳು ನ್ಯಾಯಾಧೀಶರು ಮೆಟರ್ನಿಟಿ ಲೀವ್ ಹೋಗಿದ್ದಾರೆ. ಒಬ್ಬರು ಮಹಿಳಾ ನ್ಯಾಯಾಧೀಶರು ಜುಡಿಷಿಯಲ್ ಅಕಾಡೆಮಿಗೆ ಟ್ರೈನಿಂಗ್ ಹೋಗಿದ್ದಾರೆ. ಆ ಕಾರಣದಿಂದ ಆ 2 ಪ್ರಕರಣಗಳನ್ನ ಇನ್ನ ಉಳಿದ ನ್ಯಾಯಾಧೀಶರುಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ಇಟಿನರಿ ಕೋರ್ಟ್ ಇರೋದ್ರಿಂದ 2 ನ್ಯಾಯಾಧೀಶರುಗಳು ಅಲ್ಲಿ ಕೆಲಸ ಮಾಡುವಂತ 2 ನ್ಯಾಯಾಧೀಶರುಗಳು 2 ಕಡೆ ಚಿಕ್ಕಬಳ್ಳಾಪುರ ಮತ್ತೆ ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ಕೆಲಸ ಮಾಡ್ಬೇಕಾದ್ರಿಂದ 14ನೇ ತಾರೀಕು ಬದಲಾಗಿ 13ನೇ ತಾರೀಕು ಅಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ಈ ಒಂದು ಲೋಕ ಅದಾಲತ್ ಕೆಲಸನ ಮಾಡ್ತಾರೆ. 14ನೇ ತಾರೀಕು ಇಲ್ಲಿ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಕೂತ್ಕೊಂಡು ಅವ್ರು ಕೆಲಸ ನಿರ್ವಹಿಸ್ತಾರೆ. ಆ ಕಾರಣದಿಂದ 2 ಕಡೆ ಪ್ರಕರಣಗಳು ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ನಾವು ಮಾಡ್ಕೊಟ್ಟಿದ್ವಿ. ಪ್ರತಿ ಬಾರಿ ನಾವಿದೆ ಹೇಳ್ತಾ ಇದೀವಿ, ತಮಗೆಲ್ಲ ಗೊತ್ತಿದೆ, ಮೋಟಾರ್ ವೆಹಿಕಲ್ಸ್ ಅಪಘಾತ ಪ್ರಕರಣಗಳಾಗಿರ್ಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಯಾವ ಕೇಸಲ್ಲಿ ಮರಣ ಹೊಂದಿರೋದಿಲ್ವೋ ಅಂದ್ರೆ ಗಾಯಗಳಾಗಿರುವಂಥದ್ದು 217, 338, 337 ಏನು ಬರ್ತದೆ ಆ ಪ್ರಕರಣಗಳು ರಾಜ್ಯ ಆಗ್ತದೆ. ಕಾರ್ಮಿಕ ಪ್ರಕರಣಗಳು ರಾಜ್ಯ ಆಗ್ತದೆ. ಪಾರ್ಟಿಷನ್ ಸೂಟ್ಗಳು, ಅಣ್ಣ ತಮ್ಮದೇ ಮದುವೆ ಇರುವಂತಹ ಪಾರ್ಟಿಷನ್ ಸೂಟ್ ರಾಜ್ಯ ಆಗ್ತದೆ. ಆಲ್ ಟೈಪ್ಸ್ ಆಫ್ ಕಾಂಪೌಂಡಬಲ್ ಅಫೆನ್ಸಸ್ ಇನ್ ಕ್ರಿಮಿನಲ್ ಕೇಸಸ್ ಅದನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ವಿ. ಹೆಚ್ಚಿನ ಪ್ರಕರಣಗಳು ನಮ್ಮಲ್ಲಿ ಪೆಂಡಿಂಗ್ ಇರುವಂತದ್ದು NI ಆಕ್ಟ್ ಪ್ರಕರಣಗಳು ಸುಮಾರು 3-4 ಸಾವಿರ ಪೆಂಡಿಂಗ್ ಇದೆ. ಅದು ಕೂಡ ಈ ರಾಜಿ ಆಗುವಂತ ಪ್ರಕರಣಗಳು.
ಅದ್ರ ಜೊತೆಗೆ ನಮ್ಮ ಲೇಬರ್ ಕೋರ್ಟ್ನಲ್ಲಿ ಕಾರ್ಮಿಕ ಪ್ರಕರಣಗಳಿದೆ, ಅದು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಒಂದೆರಡು ಪ್ರಕರಣಗಳಿಗೆ ಈ ಬಾರಿ ರಾಜಿ ಆಗೋ ಸಾಧ್ಯತೆ ಇದೆ. ಮತ್ತೆ ಫ್ಯಾಮಿಲಿ ಕೋರ್ಟ್ನಲ್ಲಿ ವೈವಾಹಿಕ ಜೀವನಗಳಲ್ಲಿ ಬರುವಂತ ಸಮಸ್ಯೆಗಳು ಮುಂದೆ ಮಾಡಿಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಏನ್ ಬಂದಿರ್ತಾರೆ ಆ ಪ್ರಕರಣಗಳು ಕೂಡ ರಾಜಿ ಆಗ್ತದೆ. ಅವು ಕೂಡ ಈ ಬಾರಿ ಒಂದೆರಡು ಆಲ್ರೆಡಿ ಹಾಕಿದ್ದಾವೆ. ಅದನ್ನ ನಾವು ಅಧಿಕೃತವಾಗಿ 14ನೇ ತಾರೀಕು ಪ್ರಕರಣ ಅಂಕಿಅಂಶಗಳನ್ನ ಕೊಡ್ತೀವಿ. ಹಾಗಾಗಿ ನಾವು ಹೆಚ್ಚಿನ ಪ್ರಕರಣನ ಈ ಬಾರಿ ನಾವು ವಿಲೇವಾರಿ ಮಾಡಲಿಕ್ಕೆ ಕ್ರಮನ ಕೈಗೊಂಡಿರೋದನ್ನ ನಮಗೆಲ್ಲ ನಾಲೆಜ್ ತಂದ. ಇನ್ನು ಉಳಿದ 4-5 ದಿವಸಗಳಲ್ಲಿ ಮಾಧ್ಯಮಗಳು ತಾವುಗಳೆಲ್ಲ ಎಲೆಕ್ಟ್ರಾನಿಕ್ ಅಂಡ್ ಪ್ರಿಂಟ್ ಮೀಡಿಯಾದಲ್ಲಿ ಸಾಧ್ಯವಾದಷ್ಟು ಈ ಬಗ್ಗೆ ಒಂದು ಪ್ರಚಾರನ ಕೊಟ್ಟು ಹೆಚ್ಚಿನ ಪ್ರಕರಣ ರಾಜಿ ಆಗಲಿಕ್ಕೆ ಜನಗಳಲ್ಲಿ ಅರಿವನ್ನು ಮೂಡಿಸಿ ಈ ಒಂದು ಯಶಸ್ವಿಗೆ ತಾವು ಕೂಡ ಕಾರಣಕರ್ತರಾಗಿ ಅಂತೇಳಿ ಇವತ್ತು ದಿನ ನಾವು ಈ ಒಂದು ಪೂರ್ವಭಾವಿಯಾಗಿ ಒಂದು ಪ್ರೆಸ್ ಮೀಟ್ ನ ಕರೆದಿರೋದು. ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಉಪಸ್ಥಿತರಿದ್ದರು.